ಮುಂದೆ ರಾಜ್ಯಾಧ್ಯಕ್ಷ ಚೇಂಜ್ ಆಗಬೇಕಾ ಬೇಡವಾ, ಆಗಬೇಕು ಅಂದರೆ ಎದಕ್ಕೆ ಬೇರೆ ಆಗ್ಬೇಕಂದ್ರೆ ಬೇರೆ ಯಾರು ಆಗಬೇಕು ಅಂತೇಳಿ ನಿನ್ನ ಜಾರಕಿಹೊಳಿ ಕೂಡ ರಮೇಶ್ ಜಾರಕಿಹೊಳಿ ಕೂಡ ಅಟೆಂಡ್ ಆಗಿದ್ರು ಅಂತೇಳಿ. ಸೊ ನಿಮಗೇನಾದರೂ ಮಾತುಕತೆ ಆಗಿದೆ? ಇಲ್ಲ ನನಗೇನು ಮಾತುಕತೆ ಆಗಿಲ್ಲ. ಬರೀ ಇವ್ರು ಏನು ಮಾಡ್ಯಾರ, ಒಂದು 35 ಮಂದಿನ ಅಟ್ಟೆ ಸೆಲೆಕ್ಷನ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಟಿಕೆಟ್ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ, ಮತ್ತು ಅಮ್ಮೇಶ್ ಗೌಡ, ರುದ್ರೇಶ, ಇವ್ರು ಏನು ಹೇಳೋರು? ಅವ್ರ ಪರನೇ ಹೇಳಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರ್ದಂತೂ ಮಾಡ್ಕೊಂಡು ಕೂತಾನವ. ಅವು ಒಂದರೆ ಅದಾವ್ರೆ ಅವು ಮುಖದ ಮ್ಯಾಗ. ಇವ್ರ ಪಕ್ಷ ಕಟ್ಟೋರ ಅನ್ನಿಸ್ತೈತೆ ಅವ ಯಾವ ಸರ್ನೂ ತಳ್ಳಳ್ಳಿ ಅತ್ತ ಎಲ್ಲದು ಅವನ್ನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರಿಗೆ. ಅಂಥವ್ನು ತೊಗೊಂಡು ಪಾರ್ಟಿ ಕಟ್ಲಕ್ಕ ಏನು ಮಾಡ್ಲಕ್ಕತ್ತಾನೆ. BJPನ ಹಾಳು ಮಾಡಿ ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರೆ. ಇಲ್ಲಿ ಕರ್ನಾಟಕ ಈ ತುಡುಗರಿಗೆ ಕೊಟ್ಟಾರೆ ಏನು ಮಾಡೋದು?